ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಈ ದಿನದ ನ್ಯೂಸ್ ಅಪ್ಡೇಟ್ನ ಪ್ರಾಯೋಜಕರು. ಪ್ರಸ್ತುತ ಕೋವಿಡ್ ಸಂದರ್ಭದಲ್ಲಿ ನಿಮ್ಮ ಮಗುವಿನ ಶೈಕ್ಷಣಿಕ ಭವಿಷ್ಯ ಹೇಗೆ ಎಂದು ಚಿಂತಿಸ್ತಾ ಇದ್ದೀರಾ? ಕಳೆದ ಶೈಕ್ಷಣಿಕ ವರ್ಷದಲ್ಲಿ ನಿಮ್ಮ ಮಗು ಯಾವುದೇ ಆನ್ಲೈನ್ ಅಥವಾ ಆಫ್ಲೈನ್ ತರಗತಿಯಲ್ಲಿ ಭಾಗಿಯಾಗಿಲ್ಲವೇ? ಚಿಂತಿಸಬೇಡಿ, ಇದು ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ನಿಮ್ಮ ಚಿಂತೆಯನ್ನು ದೂರ ಮಾಡಲು ಕಾರ್ಯೋನ್ಮುಖರಾಗಿರುವ ಜ್ಞಾನಸಾಗರ ಪಬ್ಲಿಕ್ ಶಾಲೆಯು ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿಯೂ ಸಹ ಆನ್ಲೈನ್ ತರಗತಿಗಳನ್ನು ನೀಡಿ ಯಶಸ್ವಿಯಾಗಿದ್ದು, ಅದರ ಮುಂದಿನ ಹೆಜ್ಜೆಯಾಗಿ ಕರ್ನಾಟಕದಾದ್ಯಂತ ಯುಕೆಜಿಯಿಂದ 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಜುಲೈ 1ರಿಂದ ಆಗಸ್ಟ್ 15ರವರೆಗೆ ಕ್ರಾಶ್ ಕೋರ್ಸ್ ಅನ್ನು ಆಯೋಜಿಸಿದೆ. ಇದು ಸಂಪೂರ್ಣವಾಗಿ ಚಟುವಟಿಕೆ ಆಧಾರಿತವಾಗಿದ್ದು, ನಿಮ್ಮ ಮಕ್ಕಳ ಮುಂದಿನ ಕಲಿಕೆಗೆ ಸಹಾಯವಾಗಲಿದೆ. ಮತ್ತೆ ಇನ್ಯಾಕ್ ತಡ ಮಾಡ್ತಾ ಇದ್ದೀರಾ? ಇವತ್ತೇ ಕಾಲ್ ಮಾಡಿ. ನಾಳಿನ ಮುಗ್ಧ ಮನಸ್ಸುಗಳ ಭವಿಷ್ಯದ ಕನಸುಗಳಿಗೆ ನೆರವಾಗೋಣ. ಬನ್ನಿ, ನಮ್ಮೊಂದಿಗೆ ಕೈಜೋಡಿಸಿ. ಜ್ಞಾನಸಾಗರ ಪಬ್ಲಿಕ್ ಸ್ಕೂಲ್ ಸಾಗರ. ನಮ್ಮ ದೂರವಾಣಿ ಸಂಖ್ಯೆ 9148538525. ನಮ್ಮ ವೆಬ್ಸೈಟ್ ವಿಳಾಸ www.ಜ್ಞಾನಸಾಗರpublicschool.org. ಇದು ನಿಮ್ಮ ಜಿಎನ್ಎಸ್ ನ್ಯೂಸ್ನ ಮುಖ್ಯಾಂಶಗಳು. ಶಾಯಿ ಗಾರ್ಮೆಂಟ್ಸ್ ನೌಕರರ ಲಸಿಕೆ ಅಭಿಯಾನಕ್ಕೆ ಶಾಸಕರಿಂದ ಚಾಲನೆ. ಈ ತಿಂಗಳ ಅಂತ್ಯದೊಳಗೆ ಎಲ್ಲರಿಗೂ ಲಸಿಕೆ ಸಿಗುವ ವಿಶ್ವಾಸ ವ್ಯಕ್ತಪಡಿಸಿದ ಹರತಾಳು. ಎಲ್ಲ ಇಲಾಖೆ ನೌಕರರು ಮತ್ತು ಅವಲಂಬಿತರಿಗೆ ಲಸಿಕೆ ಕೊಡಿ. ಮಾಸಾನಂ ವಿರುದ್ಧದ ದೂರಿಗೆ ಬೇಸರ ವ್ಯಕ್ತಪಡಿಸಿದ ಜಿಪಿ. ಕಟ್ಟಡ ಕಾರ್ಮಿಕರಿಗೆ ಸುಲಭವಾಗಿ ಸಹಾಯಧನ ಸಿಗುವಂತೆ ಕಾರ್ಯಯೋಜನೆ ರೂಪಿಸಲು ಸಿದ್ದಪ್ಪ ಮನವಿ. ಜಂಬಗಾರು ಕೋವಿಡ್ ಕೇರ್ ಸೆಂಟರ್ನಲ್ಲಿ ಗಾಯನ ಮತ್ತು ಗ್ರಂಥಾಲಯ. ಈಗ ಸುದ್ದಿಯ ವಿವರ. ಸಾಗರ ತಾಲೂಕಿನಲ್ಲಿ ಈ ತನಕ 43,362 ಜನರಿಗೆ ಲಸಿಕೆ ನೀಡಲಾಗಿದೆ. ಲಸಿಕೆಯು ತಾಲೂಕಿಗೆ ಹೆಚ್ಚಿನ ಪ್ರಮಾಣದಲ್ಲಿ ತರಿಸಲಾಗುತ್ತಿದ್ದು, ಈ ತಿಂಗಳಿನಲ್ಲಿ ನಿಗದಿತ ಗುರಿ ತಲುಪುವ ಸಾಧ್ಯತೆ ಇದೆ ಎಂದು ಶಾಸಕ ಹಾಲಪ್ಪ ಹರತಾಳು ತಿಳಿಸಿದರು. ಸಾಗರದ ಶಾಯಿ ಗಾರ್ಮೆಂಟ್ಸ್ನಲ್ಲಿ ಮಂಗಳವಾರ ಆರೋಗ್ಯ ಇಲಾಖೆ ವತಿಯಿಂದ ಗಾರ್ಮೆಂಟ್ಸ್ ಕಾರ್ಮಿಕರಿಗೆ ಹಮ್ಮಿಕೊಳ್ಳಲಾಗಿದ್ದ ಲಸಿಕೆ ನೀಡುವ ಅಭಿಯಾನಕ್ಕೆ ಚಾಲನೆ ನೀಡಿ ಅವರು ಮಾತನಾಡುತ್ತಿದ್ದರು. ಮತ್ತೊಂದು ಇಲಾಖೆ ಮತ್ತು ಆದ್ಯತೆ ಪಟ್ಟಿದೆ. ಆ ಆದ್ಯತೆಯಲ್ಲಿ ಗಾರ್ಮೆಂಟ್ಸ್ ವರ್ಕರ್ಸ್ ಅಂತಿದೆ. ವರ್ಕರ್ಸ್ ಅಂದರೆ ವರ್ಕರ್ಸು ಮತ್ತು ಅವ್ರ ಸ್ಟಾಫು, ಅವ್ರ ಆಫೀಸರ್ಸ್ ಎಲ್ಲ ಸೇರಿ ಕೊಡಬೇಕು ಅಂತೇಳಿ ಸರ್ಕಾರದ ನಿಯಮದಲ್ಲಿ ಅದಿದೆ. ಇವತ್ತು ಪ್ರಾರಂಭ ಮಾಡಿದ್ದೇವೆ. ಇಲ್ಲಿ 1650 ಜನ ವರ್ಕರ್ಸ್ ಇದ್ದಾರೆ ಅಂತ ಹೇಳಿದ್ದಾರೆ. ಇವತ್ತು 250 ಜನಕ್ಕೆ ಕೊಡ್ತೇವೆ. ಇಲ್ಲಿ ಇನ್ನು ಹಂತವಾಗಿ ಕೊಡ್ತಾ ಹೋಗ್ತೇವೆ. ಕೊಡ್ತಾರೆ ನಮ್ಮ ಅಧಿಕಾರಿಗಳು ಮತ್ತು ಇಲಾಖೆ ಕೊಡ್ತಾರೆ. ಒಟ್ಟು ಇವತ್ತು 250 ಕೊಡ್ತಾರೆ. ಹೀಗೆ ಕೊಡ್ತಾ ಹೋಗ್ತೀವಿ. ಮತ್ತು ಇವತ್ತು ಬಂದಿರೋದೇ 400 ಜನ ಎಷ್ಟೋ ಇರೋದು, 350 ಸ್ಟಾಫ್ ಬಂದಿರೋದೇ ಅಷ್ಟಿದೆ. ಅದೊಂದು ಕಡೆ ಇರಲಿ. ಇನ್ನು ತಾಲೂಕಿನಲ್ಲಿ ಒಟ್ಟು ಇಡೀ ನಮ್ಮ ತಾಲೂಕಿನಲ್ಲಿ ಇಲ್ಲಿಯವರೆಗೆ 43,362 ಜನಕ್ಕೆ ಕೊಟ್ಟಿದ್ದಾರೆ. ವ್ಯಾಕ್ಸಿನೇಷನ್ ಆಗಿದೆ. ಅದು 18 to ಎಲ್ಲದು 45+ 18+ ಸೇರಿ 43,362 ಜನಕ್ಕೆ ವ್ಯಾಕ್ಸಿನೇಷನ್ ಆಗಿದೆ. ಇವತ್ತು ಬೆಳಗ್ಗೆ 1,020 ಡೋಸು ನಮ್ಮ ಹತ್ರ ಇತ್ತು. ಇವತ್ತು ಮೋಸ್ಟ್ಲಿ 650 ಡೋಸನ್ನು ಇವತ್ತು ಖರ್ಚಾಗ್ತದೆ. ನಾವೀಗಿರ ಅಂಕಿಅಂಶಗಳ ಪ್ರಕಾರ ಇಲ್ಲಿ 250 ಕೊಡ್ತೇವೆ. ಅಲ್ಲಿ 150, 300, 550 ಆಯಿತು. ಈ ಥರ ಒಂದು 600-650 ಕೊಡೋಂಥ ವ್ಯವಸ್ಥೆಯನ್ನು ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಆರೋಗ್ಯ ಇಲಾಖೆಯವರು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಮತ್ತು ನಿನ್ನೆ ಹೇಳಿದಾಗೆ ನಾನು ಬೆಂಗಳೂರಿನಲ್ಲಿ ಒಂದು 2 ದಿನ ಇದ್ದೆ. ಅಲ್ಲಿ ವಾತಾವರಣ, ಅಲ್ಲಿ ಅಧಿಕಾರಿಗಳು ಮತ್ತು ಮುಖ್ಯಮಂತ್ರಿಗಳು, ಮಂತ್ರಿಗಳು, ಹೋಮ್ ಮಿನಿಸ್ಟರ್ ಎಲ್ಲ ಒಟ್ಟಿಗೆ ಸೇರಿದ್ವಿ. ಒಳ್ಳೆಯ ವಾತಾವರಣ ಇದೆ. ಮತ್ತು ಅದು ಪೂರಕವಾಗಿ ನೋಡಿ, ನಿನ್ನೆ ಪ್ರೈಮ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ, ಈ ತಿಂಗಳಲ್ಲಿ ಒಂದು ಹಂತಕ್ಕೆ ಬರುತ್ತೆ. ಈ ತಿಂಗಳಲ್ಲೆಲ್ಲ ಪೂರೈಸಲ್ಲ. ಈ ತಿಂಗಳಲ್ಲಿ ಆ ಒತ್ತಡ ಕಮ್ಮಿ ಆಗಂಗೆ ಸಾಕಷ್ಟು ಡೋಸ್ ಬರ್ತಕ್ಕಂಥ ವ್ಯವಸ್ಥೆ ಬೆಂಗಳೂರಿನಲ್ಲಿ ನಾನು ಕಂಡಿದ್ದೇನೆ. ಬರೋಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡ್ಕೊಂಡಿದೆ. ಅದಕ್ಕೆ ಪೂರಕವಾಗಿ ಕೇಂದ್ರ ಸರ್ಕಾರ ಪ್ರೈಮ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ. ಇಷ್ಟು ಆಗಿದೆ. ಇನ್ನೊಂದು ಬಹಳ ಮುಖ್ಯವಾದ ಸಮಸ್ಯೆ, ನಮ್ಮ ಅಧಿಕಾರಿಗಳು ಸರಿಯಾಗಿ ಹೇಳೋದಿಲ್ಲ.
ಈ ಡಿ ಗ್ರೂಪ್ ನೌಕರಿಗೆ ಸಂಬಳ ಕೊಡಲಿ, ಯಾರು ಕಾಂಟ್ರಾಕ್ಟರ್. ಅಲ್ಲಿ ಹೋಗಿ ನೋಡಿದ್ರೆ 5 ತಿಂಗಳಿಂದ ಹಣವೇ ರಿಲೀಸ್ ಆಗಿಲ್ಲ ರಾಜ್ಯ ಸರ್ಕಾರದಿಂದ. ಇವರು ಫಾಲೋಅಪ್ಪೇ ಮಾಡಿಲ್ಲ. ನಿನ್ನೆ ಸಂಜೆ ಕೂರಿಸ್ಕೊಂಡು ಬೆಂಗಳೂರಿಗೆ ಮಾತಾಡಿ ಕಮಿಷನರಿಗೆ, ಡೈರೆಕ್ಟ್ರಿಗೆ, ಸ್ಟೇಟ್ ಅಕೌಂಟ್ಸ್ ಆಫೀಸರ್ಗೆ ಮುಗಿದ ಮೇಲೆ ಇವತ್ತು ನಾಳೆ ಎಲ್ಲ ಹಾಕ್ತಾರೆ. 5 ತಿಂಗಳಿಂದ ದುಡ್ಡೇ ಹಾಕಿಲ್ಲ, ಕಾಂಟ್ರಾಕ್ಟ್ರಿಗೆ ಕೊಟ್ಟಿಲ್ಲ. ಡಿಸೆಂಬರ್ ಮತ್ತು ಅಕ್ಟೋಬರಿಂದ ಒಂದಿದೆ ಮಧ್ಯ, ಜನವರಿ ಮತ್ತು ಅಕ್ಟೋಬರಿಂದ ಹೀಗೆಲ್ಲ ಇತ್ತು. ಅದನ್ನು ರಾತ್ರಿ ನಿನ್ನೆ ಜಾಡ್ಸಿದ ಮೇಲೆ ಇಡೀ ಶಿವಮೊಗ್ಗ ಜಿಲ್ಲೆಗೆ ಅನುಕೂಲ ಆಗಿದೆ. ವಾಟ್ಸಪ್ಪಲ್ಲಿ ಬಂದಿದೆ, ಕಳಿಸಿದ್ದೀನಿ ಅಂದರು. ತಿರುಗಿ ರಾತ್ರಿ ಎಲ್ಲ 3 ಜನರು ಮಾಡಿದ್ರು ಜಾಡ್ಸಿದ ಮೇಲೆ. ಇದು ಟೆಕ್ನಿಕಲಿ ಯಾರಿಗೂ ಗೊತ್ತಿಲ್ಲ, ಪಾಪ ಡಿ ಸಿ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ಹೇಳೇ ಇಲ್ಲ ಇಲ್ಲಿ ಅಲ್ಲಿ ನಮ್ಮಲ್ಲಿರೋ ಮ್ಯಾನೇಜರ್. ವಸ್ತುಸ್ಥಿತಿ ಹೇಳಿದ ತಕ್ಷಣ ವಿತಿನ್ ಹಾಫ್ ಆನ್ ಅವರಲ್ಲಿ ಇಡೀ ರಾಜ್ಯಕ್ಕೆ ಅನುಕೂಲ ಆಯಿತು. ಈಗ ದುಡ್ಡು ಬೇರೆ ಆಗ್ತದೆ, ಅವನು ಕರೆಸ್ತೇವೆ, ಅವ್ರಿಗೆ ಪೇಮೆಂಟ್ ಮಾಡ್ತೇವೆ. ಅದು ಮಾತಾಡ್ಬೇಕು, ಅವ್ರು ಸಂಘದವ್ರು ಕರೆದು ಮಾತಾಡಿ. ಮತ್ತು ಕಾಂಟ್ರಾಕ್ಟರ್ ರಾಜ್ಯ ಮಟ್ಟದಲ್ಲೆಲ್ಲ ಹೋಗಿ ಅಲ್ಲೇನೋ ನೋಡೋ ಪದ್ಧತಿ ಇದೆಯಂತೆ. ಅಯ್ಯೋ ನೀನು ಮನೆ ಹಾಳು, ನಾನು ಹೇಳೋ ಹೋಗದೆ ರಾತ್ರಿ DHO, ನಮ್ಮ ಸಿವಿಲ್ ಸರ್ಜನ್ನು ಎಲ್ಲ ಇದ್ದು. ಅವ್ರಿಗೆ ಆಶ್ಚರ್ಯ ಆಗೋಯ್ತು ನಾನು ತೊಗೊಂಡು ಮಾತಾಡೋದು. ಇಲ್ಲ ಚೀಫ್ ಮಿನಿಸ್ಟ್ರಿಗೆ 10 ನಿಮಿಷಕ್ಕೆ ಕೇಳ್ತೀನಿ ಅಂತ ಅಷ್ಟು ಜನ ತಿರುಗಿ ಮಾಡಿದ್ರು. ಹಾಗಾಗಿ ಅದು ಸಾಲ್ವ್ ಆಗೋದು ಮೂಲ ಹುಡುಕದೇನೆ ನಾವು ಅವ್ರು ಹೇಳ್ದೇನೆ ಹುಡುಕ್ಬಿಡ್ತಿದ್ದೆ. ಮೊನ್ನೆ ಬೆಂಗಳೂರು ಹೋದಾಗ CM ಅಂತ ಹೇಳಿ ಜಾಡಿಸ್ತಿದ್ದೆ, ಅವರೇ ಜಾಡಿಸ್ತಿದ್ರು. ನನ್ನ ಹತ್ರ ಬೈಸ್ಕೋಬೇಕಾಯ್ತು, ಅವರು ಬೈದು ಈಗ ಆಯಿತು, ಅದೊಂದು ಸಾಲ್ವ್ ಆಯಿತು. ಇವರೆಲ್ಲ ಏನೋ ವ್ಯವಹಾರ ಇಟ್ಕೊಂಡು ಅಧಿಕಾರಿಗಳು ಯಾರೋ ಒಂದು ಹಂತದಲ್ಲಿ ಹಾಗಾಗಿ ತೊಂದರೆ ಆಗಿತ್ತು. ಇದನ್ನು ಹೇಳೋದಿಲ್ಲ ಮುಗುಮಾಗಿ, ಇವರು ಹೇಳಲ್ಲ, ಅವರು ಹೇಳಲ್ಲ. ಅದು ಸಾಲ್ವ್ ಆಗಿದೆ. ಅದು ನಮ್ಮ ಸಾಗರದಿಂದಾಗಿ ಇಡೀ ರಾಜ್ಯಕ್ಕೆ ಅನುಕೂಲ. ಮತ್ತು ನೀವೆಲ್ಲ ಕೂಗಾಡಿದ್ರೆ ಗಲಾಟೆ ಮಾಡಿದ್ರೆ ಇನ್ನೂ ಅನುಕೂಲ. ನಮಗೂ ಸ್ವಲ್ಪ ಪ್ರೆಸರ್ ಏನೂ ಇಲ್ಲ. ಅಲ್ಲ ನಾವು ನೋಡ್ತೀವಲ್ಲ ಸರ್, ತುಂಬ ಕಷ್ಟ ಇದೆ, ಇಲ್ಲ ಸಾಲ್ವ್ ಆಗಿದೆ. ಹೇಳಂಗಿಲ್ಲ ಬಿಡಂಗಿಲ್ಲ. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಮಧುರಾ ಶಿವಾನಂದ್, ಉಪಾಧ್ಯಕ್ಷ ವಿ ಮಹೇಶ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಡಿ ತುಕಾರಾಂ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಮೋಹನ್ KS, ಪುಷ್ಪ, ಶಾಯಿ ಗಾರ್ಮೆಂಟ್ಸ್ನ ವ್ಯವಸ್ಥಾಪಕ ವಿನಾಯಕ ಹೆಗಡೆ ಇನ್ನಿತರರು ಹಾಜರಿದ್ದರು. ಎಲ್ಲ ಇಲಾಖೆಗಳ ಸರ್ಕಾರಿ ನೌಕರರಿಗೆ ಕೋವಿಡ್-19ಗೆ ಸಂಬಂಧಪಟ್ಟಂತೆ ಲಸಿಕೆಯನ್ನು ಸರ್ಕಾರ ನಿಗದಿಪಡಿಸಿದ ನಿಯಮದಂತೆ ನೀಡಬೇಕೆಂದು ಒತ್ತಾಯಿಸಿ ಮಂಗಳವಾರ ಸರ್ಕಾರಿ ನೌಕರರ ಸಂಘದ ತಾಲೂಕು ಶಾಖೆ ವತಿಯಿಂದ ಉಪವಿಭಾಗಾಧಿಕಾರಿಗಳ ಮೂಲಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಜಿ ಪರಮೇಶ್ವರಪ್ಪ, ಇವತ್ತಿನ ವಿಶೇಷ ಏನು ಅಂತಂದರೆ, ಏನು ಇವತ್ತಿನ ಈ ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ 18ರಿಂದ 44 ವರ್ಷ ವಯಸ್ಸಿನ ವಯೋಮಿತಿ ಒಳಗಿನ ನೌಕರರಿಗೆ ಕಡ್ಡಾಯವಾಗಿ ಮೊದಲ ಆದ್ಯತೆಯಲ್ಲಿ ಲಸಿಕೆಯನ್ನು ನೀಡಬೇಕು ಅನ್ನೋ ಕಾರಣಕ್ಕಾಗಿ ನಾವು ಇವತ್ತು ಸರ್ಕಾರವನ್ನು ಒತ್ತಾಯಿಸೋದಕ್ಕೆ ಇವತ್ತು ಈ ಸಭೆಯನ್ನು ಸೇರಿಕೊಂಡಿದ್ದೇವೆ. ವಿಶೇಷವಾಗಿ ಬರುವಂಥ ಮುಂದಿನ ದಿನಗಳಲ್ಲಿ ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಕರು, ಪದವಿ ಮತ್ತು ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರುಗಳಿಗೆ ಸರ್ಕಾರದ ಒಂದು ಆದೇಶದ ಪ್ರಕಾರವಾಗಿ ಸದ್ಯದಲ್ಲೇ ಶಾಲೆಗಳನ್ನು ಆರಂಭವನ್ನು ಮಾಡಲಿಕ್ಕೆ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ ಅಂತಕ್ಕಂಥದ್ದರ ಮಾಹಿತಿ ಬಂದಿರೋದ್ರಿಂದ, ಸೊ ಈಗಾಗಲೇ ಅವರು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಜೂನ್ 15ರಿಂದ ದಾಖಲಾತಿ ಕಾರ್ಯವನ್ನ ಪ್ರಕ್ರಿಯೆಯನ್ನು ಆರಂಭವನ್ನು ಮಾಡಿ ಅಂತಕ್ಕಂಥದ್ದನ್ನ ಹೇಳಿರೋದ್ರಿಂದ ವಿಶೇಷವಾಗಿ ಶಾಲೆಗೆ ಬರುವಂತಹ ಮಕ್ಕಳಾಗಿರ್ಬೋದು ಮತ್ತೆ ಪೋಷಕರಾಗಿರ್ಬೋದು ಅವರಿಗೆ ನಮ್ಮಿಂದ ಅವರಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಮೊಟ್ಟ ಮೊದಲನೇದಾಗಿ ನಮಗೆ ಲಸಿಕೆಗಳನ್ನ ಮೊದಲಿಗೆ ನೀಡಿ ಆ ಲಸಿಕೆಯನ್ನು ನೀಡೋದ್ರ ಮೂಲಕವಾಗಿ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಮಕ್ಕಳು ಮತ್ತು ಪೋಷಕರಿಗೆ ತೊಂದರೆ ಆಗದಂತಹ ರೀತಿಯಲ್ಲಿ ನಾವು ನಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಆದ್ಯ ಕರ್ತವ್ಯವಾಗಿದೆ. ಸೊ ಈ ಕೋವಿಡ್ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಬಹಳಷ್ಟು ಮತ್ತೆ ಮಾರಕವಾದಂತಹ ರೀತಿಯಲ್ಲಿ ಪರಿಣಾಮವನ್ನು ಬೀರಬಾರದು ಅಂತಕ್ಕಂಥ ದೃಷ್ಟಿಯಿಂದ ಮೊದಲಿಗೆ ಶಿಕ್ಷಕರಿಗೆ ಮೊದಲ ಆದ್ಯತೆಯಾಗಿ ಲಸಿಕೆಯನ್ನು ನೀಡುವ ಇಲಾಖೆಗಳಲ್ಲಿ ದಿನನಿತ್ಯವೂ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಉದಾಹರಣೆಗೆ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ಇರ್ಬೋದು, ಲೋಕೋಪಯೋಗಿ ಇಲಾಖೆ ಇರ್ಬೋದು, ಇಂತಹ ಬಂದರು ಮತ್ತು ಒಳನಾಡು ಇಲಾಖೆ ಇರ್ಬೋದು, ಇಂತಹ ಬೇರೆ ಬೇರೆ ಇಲಾಖೆಗಳ ಎಲ್ಲಾ ಇಲಾಖೆಗಳು ಕೂಡ ಎಲ್ಲರನ್ನೂ ಕೂಡ ಕೋವಿಡ್ ಫ್ರಂಟ್ ಲೈನ್ಗೆ ಸೇರ್ಪಡೆಯನ್ನು ಮಾಡಿಲ್ಲ. ಆದರೆ ಉಳಿದ ಇಲಾಖೆಗಳಲ್ಲಿ ಪ್ರತಿನಿತ್ಯವೂ ಕೂಡ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆದರೆ ಅವರು 18ರಿಂದ 44 ವರ್ಷ ವಯೋಮಿತಿಯ ಒಳಗೆ ಇರ್ತಕ್ಕಂಥವ್ರಿಗೆ ಲಸಿಕೆಗಳನ್ನು ನೀಡಿ ಅಂತಂದ್ರೆ ನಿಮಗೆ ಆದ್ಯತೆಯ ಗುಂಪಿನಲ್ಲಿ ಇಲ್ಲ, ನಿಮಗೆ ನೀವು ಲಸಿಕೆಗಳನ್ನ ನೀಡಲಿಕ್ಕೆ ಬರೋದಿಲ್ಲ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ. ನಿನ್ನೆನೂ ಕೂಡ ನಾವು ಜಿಲ್ಲಾಧಿಕಾರಿಗಳಿಗೂ ಕೂಡ ಮನವಿಯನ್ನು ಮಾಡ್ಕೊಂಡಿದ್ದೀವಿ, ಹಾಗೆ ರಾಜ್ಯಾಧ್ಯಕ್ಷರಲ್ಲೂ ಕೂಡ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಅವರು ಆ ನಿಟ್ಟಿನತ್ತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಕೂಡ
ಇಲ್ಲಿ ವಯೋಮಿತಿಯನ್ನ ಆಧಾರವಾಗಿಟ್ಕೊಳ್ಳದೇನೆ ಏನು ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಆ ಎಲ್ಲಾ ನೌಕರರಿಗೂ ಕೂಡ ಬೇರೆಯವರಿಗೆ ತೊಂದರೆ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ, ಆ ನೌಕರರಿಂದ ಬೇರೆಯವರಿಗೆ ತೊಂದರೆ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಮೊದಲಿಗೆ ಲಸಿಕೆಗಳನ್ನು ನೀಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಹಾಗೇನೆ ನಮ್ಮ ಏನು ಮಾನ್ಯ ತಾನೇ ನಿವೃತ್ತಿಯನ್ನು ಹೊಂದಿ ರಾಜ್ಯ ಆರೋಗ್ಯ ಇಲಾಖೆಯಲ್ಲಿ ಇವತ್ತು ಕೂಡ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಸುಮಾರು 33 ವರ್ಷಕ್ಕೂ ಅಧಿಕ ವರ್ಷಗಳ ಕಾಲ ಆರೋಗ್ಯ ಇಲಾಖೆಯಲ್ಲಿ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥ ಮಾಸಾ ನಂಜುಂಡಸ್ವಾಮಿ ಅವರು ಆ ಲಸಿಕಾ ಕೇಂದ್ರದಲ್ಲಿ ಸಮನ್ವಯತೆಯನ್ನು ಸಾಧಿಸಿಕೊಂಡು ಲಸಿಕೆಗಳನ್ನ ಕೊಡಿಸುವಂತಹ ಕಾರ್ಯದಲ್ಲಿ ದಿನನಿತ್ಯವೂ ಕೂಡ ತೊಡಗಿದ್ದಾರೆ. ಕೆಲವರು ಇಲ್ಲ ಸಲ್ಲದ ಆರೋಪಗಳನ್ನ ಅವ್ರ ಮೇಲೆ ಮಾಡ್ತಾ ಇದ್ದಾರೆ. ಸೊ ಆರೋಪಗಳನ್ನ ಮಾಡಬಾರ್ದು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘವು ಕೂಡ ಒತ್ತಾಯವನ್ನು ಮಾಡ್ತಾ ಇದೆ. ಜೊತೆಗೆ ಅವರೊಂದು ಸಮನ್ವಯತೆಯನ್ನು ಸಾಧಿಸಿಕೊಂಡು ಏನು ಸರ್ಕಾರದ ನಿರ್ದೇಶನಗಳಿದಾವೋ ಆ ನಿರ್ದೇಶನಗಳ ಆಧಾರದ ಮೇಲೆ ಅವರು ಮಾಹಿತಿಗಳನ್ನ ಮತ್ತೆ ಅಲ್ಲಿ ಲಸಿಕೆಗಳನ್ನ ಪ್ರತಿನಿತ್ಯ ನೀಡ್ತಾ ಇದ್ದಾರೆ. ಅದಕ್ಕೆ ನಾವು ಕೂಡ ಸಹಕಾರವನ್ನು ಮಾಡಬೇಕು. ಮತ್ತೆ ಅವರ ಆ ಒಂದು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಭತ್ಯೆಗಳನ್ನ ಗೌರವಧನಗಳನ್ನ ಸ್ವೀಕಾರವನ್ನು ಮಾಡದೇನೆ ಉಚಿತವಾಗಿರ್ತಕ್ಕಂಥ ಸೇವೆಯನ್ನು ಅವರು ಇವತ್ತು ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಅವರಿಗೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಗಳಾಗದಂತೆ ಜನರು ಅವರ ಅನುಭವವನ್ನ ಬಳಕೆಯನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸರ್ಕಾರದ ಒಂದು ಸರ್ಕಾರಿ ನೌಕರರ ಸಂಘದ ಪರವಾಗಿ ವಿನಂತಿಯನ್ನ ಮಾಡಿಕೊಡ್ತೇವೆ. ಈ ಸಂದರ್ಭದಲ್ಲಿ ಸಂಘದ ಗೌರವಾಧ್ಯಕ್ಷ ಜಿ ಬಸವರಾಜ್, ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಕಾಮತ್ ಎಚ್ಎಸ್, ಖಜಾಂಚಿ ವಿ ಚಂದ್ರಶೇಖರ್, ಪ್ರಮುಖರಾದ ಡಿ ಗಣಪತಪ್ಪ, ವೈ ಮೋಹನ್, ಮಾಲ್ತೇಶ್, ಸೋಮಪ್ಪ, ಎಲ್ಎಂ ಹೆಗಡೆ, ಲಕ್ಷ್ಮೀ ಭಾಗವತ್, ಅಣ್ಣಪ್ಪ ಡಿಕೆ, ಮಂಜುನಾಥ್, ಸುನೀಲ್, ಸಿದ್ದರಾಜು ಇನ್ನಿತರರು ಹಾಜರಿದ್ದರು. ರಾಜ್ಯ ಸರ್ಕಾರ ಕೊರೋನಾ ಹಿನ್ನೆಲೆಯಲ್ಲಿ ಕಾರ್ಮಿಕರಿಗೆ ಘೋಷಣೆ ಮಾಡಿರುವ ಪ್ಯಾಕೇಜ್ ಪಡೆಯಲು ಇರುವ ತೊಡಕುಗಳನ್ನು ನಿವಾರಣೆ ಮಾಡಬೇಕು. ಕಾರ್ಮಿಕರಿಗೆ ಸುಲಭವಾಗಿ ಸರ್ಕಾರದ ಅನುದಾನ ಸಿಗುವ ಏಕಗವಾಕ್ಷಿ ಪದ್ಧತಿಯನ್ನು ಜಾರಿಗೆ ತರಬೇಕು ಎಂದು ರಾಜ್ಯ ಭೋವಿ ಅಭಿವೃದ್ಧಿ ನಿಗಮದ ಮಾಜಿ ನಿರ್ದೇಶಕ ಮತ್ತು ಕಟ್ಟಡ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ನ್ಯಾಯ ಸಮಿತಿ ಅಧ್ಯಕ್ಷ ಕೆ ಸಿದ್ದಪ್ಪ ಸಾಗರ ಒತ್ತಾಯಿಸಿದ್ದಾರೆ. ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೀಟಿಂಗ್ ಕರೆದಿರ್ತಕ್ಕಂಥ ವಿಚಾರ ಏನಂತಂದರೆ, ಕರ್ನಾಟಕ ರಾಜ್ಯ ಸರ್ಕಾರ 19/5/2021ರಲ್ಲಿ ಘೋಷಣೆಯನ್ನು ಮಾಡಿತ್ತು. ಕಟ್ಟಡ ಕಾರ್ಮಿಕರಿಗೆ 3,000 ರೂಪಾಯಿಗಳನ್ನು ಅನುದಾನವನ್ನು ಕೊಡಬೇಕು ಅಂತೇಳಿ ಒಂದು ಯೋಜನೆಯನ್ನು ಘೋಷಣೆ ಮಾಡಿತ್ತು. ಅದರ ಪ್ರಕಾರ ಅದನ್ನು ಈಗಾಗಲೇ ಅನುಷ್ಠಾನವನ್ನು ಸಹ ಮಾಡಿದ್ದಾರೆ. ನಾನು ಹಿಂದೆ 21/5/2021ರಲ್ಲಿ ನಾನು ಪ್ರೆಸ್ ಮೀಟಿಂಗ್ ಕರೆದು ಅದನ್ನು ಸಹ ಸ್ವಾಗತಿಸಿದ್ದೇನೆ. ಈಗಾಗಲೇ ಏನಾಗಿದೆ ಅಂತೇಳಿದರೆ, ಈ ಕೊರೋನಾ ಅಂತಕ್ಕಂಥ ಒಂದು ರೋಗ ಸಾಕಷ್ಟು ಕಾರ್ಮಿಕರನ್ನ ಕಷ್ಟಕ್ಕೆ ಇದು ಮಾಡಿದೆ. ಈ ದಿಶೆಯಲ್ಲಿ ಕರ್ನಾಟಕ ಸರ್ಕಾರ ಒಂದು ಯಾವ ರೀತಿ ಹಣವನ್ನು ಕಾರ್ಮಿಕರಿಗೆ ಕೊಡುವುದನ್ನೋದ್ರ ಬಗ್ಗೆಯೂ ಒಂದು ನಿರ್ದೇಶನವನ್ನು ನೀಡಿದೆ. ಕಟ್ಟಡ ಕಾರ್ಮಿಕರು ಅವರ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡನ್ನು ನೋಂದಣಿ ಮಾಡಿದರೆ, ಆಧಾರ್ ಕಾರ್ಡ್ ನೋಂದಣಿ ಮಾಡಿರ್ತಕ್ಕಂಥದ್ದು ನೇರವಾಗಿ ಅವರ ಬ್ಯಾಂಕಿಗೆ 3,000 ರೂಪಾಯಿ ಹಣ ಜಮಾ ಆಗುತ್ತೆ ಅಂತೇಳಿ ಕೊಟ್ಟಿದ್ದಾರೆ. ಅದನ್ನು ನಾವು ಕೊಡ್ತಕ್ಕಂಥ. ಆದರೂ ಸಹ ಈ ಕಟ್ಟಡ ಕಾರ್ಮಿಕರು ಎಲ್ಲ ಕಟ್ಟಡ ಕಾರ್ಮಿಕರು ಬ್ಯಾಂಕ್ ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ. ಅದು ಈ ಮುಂದೆ ಮಾಡಿ ಪರಿಸ್ಥಿತಿ ಒಳಗಡೆ ಮಾಡೋದು ಬರಬೇಕು. ಆದ್ದರಿಂದ ಅವರು ಕಾರ್ಮಿಕರು ಒಂದು ಕಡೆಯಿಂದ ಮತ್ತೊಂದು ಕಡೆ ವಲಸೆ ಬಂದಿದ್ದಾರೆ. ಕಾಲಕ್ಕೆ ಅವರು ಬದಲಾಗ್ತಾ ಇರ್ತಾರೆ. ಆ ದೃಷ್ಟಿಯಿಂದ ಅವರು ನೋಂದಣಿ ಈ ಬ್ಯಾಂಕ್ನಲ್ಲಿ ಅಕೌಂಟ್ ನೋಂದಣಿ ಮಾಡಿಕೊಳ್ಳದೇ ಇರ್ತಕ್ಕಂಥ ಕಾರ್ಮಿಕರು ಸಹ ಅವರಿಗೆ ಬ್ಯಾಂಕ್ ಚೆಕ್ ಮೂಲಕ, ಮಂಡಳಿಯಿಂದಲೇ ಚೆಕ್ ಮೂಲಕ ಅವರಿಗೆ ಹಣ ಪಾವತಿಸಬೇಕು ಅಂತೇಳಿ ನಾವು ಕರ್ನಾಟಕ ರಾಜ್ಯ ಸರ್ಕಾರವನ್ನು ಒತ್ತಾಯಿಸ್ತೀವಿ. ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಏನು ಮಾಡಿದೆ ಅಂತಂದರೆ, ಬರೀ 3,000 ರೂಪಾಯಿಗಳನ್ನು ಕೊಡೋದ್ರ ಮೂಲಕ ಅವ್ರು ಏನೋ ಒಂಥರ ಊಟಕ್ಕೆ ನೀರು ಕೊಟ್ಟಂಗೆ ಬದುಕಲಿ
ಅಂದರೆ ಸಾಯಲ್ಬೇಡ ಬದುಕಲಿ, ನೆರಳಾಡ್ತಾ ಬದುಕಲಿ ಅಂತೇಳಿ ಅವರು ನರಳಕ್ಕಂತ ಇರಲಿ ಅನ್ನೋ ವಿಚಾರಕ್ಕೆ ಒಂದು ಸಾಲ ಕೊಟ್ಟೆ. ಅದರಿಂದ ತುಂಬ ಅದು ಅನ್ಯಾಯ ಅಂತೇಳಿ ಅನ್ನಿಸ್ತಾ ಇದೆ. ಮಾತಿಸಿ ನಾವು ಈಗ ಕರ್ನಾಟಕ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡೋದೇನಂತಂದರೆ, ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅವರು ವಿಶೇಷವಾದಂಥ ಅನುದಾನವನ್ನು ಸಂಗ್ರಹಣೆ ಮಾಡಿಕೊಡ್ಬೇಕಂತ ಏನಿಲ್ಲ. ಈಗಾಗಲೇ 11,000 ಕೋಟಿ ಹಣ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಏನು ಸೆಸ್ ಅಂತ ಏನು ಕೊಡ್ತಾ ಇದೆಯಲ್ಲ 1% ಆ ಹಣ ಸಂಗ್ರಹಣೆ ಆಗಿದೆ. 11,000ಕ್ಕಿಂತ ಹೆಚ್ಚು ಹಣ ಸಂಗ್ರಹಣೆ ಆಗಿದೆ. ಆ ಹಣವನ್ನು ಇಂಥ ಸಂದಿಗ್ಧ ಪರಿಸ್ಥಿತಿ ಒಳಗಡೆ ಕರ್ನಾಟಕ ರಾಜ್ಯ ಸರ್ಕಾರ ಕಾರ್ಮಿಕರಿಗಾಗಿ ಅದೇ ಹಣವನ್ನು ಅವರು ಪ್ರತಿ ತಿಂಗಳಿಗೆ 10,000 ಅಂತೇಳಿ ಕನಿಷ್ಠ ಒಂದು 3-4 ತಿಂಗಳು 10,000 ಅಂತ ಕೊಟ್ಟರೆ ಕಟ್ಟಡ ಕಾರ್ಮಿಕರು ಬದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ ಅವರ ಸ್ಥಿತಿ ಅಧೋಗತಿಯಾಗಿರುತ್ತೆ. ಯಾಕೆ ಕಟ್ಟಡ ಕಾರ್ಮಿಕರು ಅಧೋಗತಿ ಆಗುತ್ತೆ, ಅವ್ರಿಗೆ ಸಮಸ್ಯೆ ಏನು ಅಂತ ಹೇಳಿದ್ರೆ, ಈ ಕೊರೋನಾ ಅಂತೇಳಿ ಏನು ರೋಗ ಬಂತಲ್ಲ, ಇದಕ್ಕೆ ಲಾಕ್ಡೌನ್ ಮಾಡಿದ್ದಾರೆ. ಲಾಕ್ಡೌನ್ ಮಾಡಿದ್ರಿಂದ ಯಾವುದೇ ಕಟ್ಟಡ ಸಾಮಗ್ರಿಗಳು, ರಾ ಮೆಟೀರಿಯಲ್ಸ್ಗಳು ಯಾವುದೂ ಸಹ ಸಪ್ಲೈ ಆಗ್ತಾಯಿಲ್ಲ. ಹಾಗೆ ಇರ್ತಕ್ಕಂಥ ಮಾಲನ್ನು ಅಂಗಡಿ ಮಾಲೀಕರವರೆಲ್ಲ ಹೆಚ್ಚಿನ ದರಕ್ಕೆ ಮಾರಾಟ ಮಾಡ್ತಾರೆ. ಅದಿರೋತಕ್ಕ ಮಾರಾಟ ಸುಮ್ಮನೆ. ನಂತರದಲ್ಲಿ ಈಗೇನಾಗಿದೆ, ಮಾರಾಟ ಆಗೋದಿಲ್ಲ. ಯಾವುದೇ ಮಾಲ್ಗಳು ಇಲ್ಲ, ಕಬ್ಬಣ ಇಲ್ಲ, ಸಿಮೆಂಟ್ ಇಲ್ಲ, ಮರಳಿಲ್ಲ, ಜಲ್ಲಿ ಇಲ್ಲ, ಯಾವುದೇ ಸಾಮಗ್ರಿಗಳು, ಕಚ್ಚಾ ವಸ್ತುಗಳು ಸಿಗದೇ ಇರೋದು ಅವರು ಸಂಕಟಕ್ಕೆ ಈಡಾಗಿ ಕೆಲಸ ಮಾಡೋಕ್ಕಾಗುತ್ತೆ. ಆದ್ದರಿಂದ ಅವರಿಗೆ ಪ್ರತಿ ತಿಂಗಳ 10,000 ಅನುದಾನವನ್ನು ಕೂಡಲೇ ಅದನ್ನು ಘೋಷಣೆ ಮಾಡಬೇಕು, ಹಣವನ್ನು ಕೊಡಬೇಕು. ಈಗಾಗಲೇ 10,000 ಕೋಟಿ ಹಣ ಆಗಲೇ ಆಲ್ರೆಡಿ ಮಂಡಳಿ ಒಳಗಿದೆ. ಆ ಹಣವನ್ನು ಅನ್ಯ ಬಳಕೆಗೆ ಬಳಸಿದೆ, ಕಾರ್ಮಿಕರ ಕಾರ್ಯಯೋಜನೆಗೆ ಬಳಸಿ ಹಣವನ್ನು ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ. ರಾಜ್ಯ ಸರ್ಕಾರಕ್ಕೆ ಹಣವನ್ನು ಬಳಸಬೇಕು, ಅನ್ಯ ಮಾರ್ಗಕ್ಕೆ ಬಳಸಬಾರ್ದು. ಆ ಹಣ ಈಗಾಗಲೇ ರಾಜ್ಯದಲ್ಲಿ ನೋಂದಣಿಯನ್ನು ಮಾಡ್ಕೊಂಡಿದ್ದಾರೆ. 30 ಲಕ್ಷ ಜನ ಪಡೆದು 30 ಲಕ್ಷ ಜನ ಕಾರ್ಮಿಕರು ನೋಂದಣಿ ಮಾಡ್ಕೊಂಡಿದ್ದಾರೆ. ಈ 30 ಲಕ್ಷ ಜನ ನೋಂದಣಿ ಕಾರ್ಡನ್ನು ಪಡೆದಿರ್ತಕ್ಕಂಥವ್ರು, ನೋಂದಣಿ ಮಾಡಿ ಕಾರ್ಡ್ಗಳನ್ನು ಅಧಿಕೃತವಾಗಿ ಪಡೆದಿರ್ತಕ್ಕಂಥವ್ರು. ಆಲ್ರೆಡಿ ಈಗ ಸಾಕಷ್ಟು ಜನ, ಲಕ್ಷಾಂತರ ಜನ ನೋಂದಣಿ ಮಾಡ್ಕೊಳ್ಳೋಕೆ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. ಅವರಿಗೆ ಇನ್ನೂ ಅಧಿಕೃತವಾಗಿ ಕಾರ್ಡ್ಗಳು ಬಂದಿಲ್ಲ. ಅಧಿಕೃತವಾಗಿ ನೋಂದಣಿ ಮಾಡ್ಕೊಂಡವ್ರಿಗೆ ಇನ್ನು ನಮ್ಮ ನೋಡಿ ಕಾರ್ಡ್ ಬಂದಿಲ್ಲ. ಅವರು ಇನ್ನು ಮಂಡಳಿಯವರು ಕೆಲಸ ಮಾಡಿ ಅದನ್ನು ಅನುಷ್ಠಾನಕ್ಕೆ ಮಾಡಿ ತಂದು ಕಾರ್ಡ್ ಬರೋದಕ್ಕೆ ತಿಂಗಳಾಗಲೇ ಆಗುತ್ತೆ. ಅರ್ಜಿ ಕೊಟ್ಟಂಥ ಏನು ಕಾರ್ಮಿಕರಿದ್ದಾರೆ ಅವರನ್ನು ಸಹ ಪರಿಗಣಿಸಿ ಅವರಿಗೂ ಸಹ 10,000 ರೂಪಾಯಿ ಅನುದಾನವನ್ನು ಕೊಡಬೇಕು. 10,000 ರೂಪಾಯಿ ಅನುದಾನ ಕೊಟ್ಟರೆ ಒಂದು ತಿಂಗಳಿಗೆ, ಒಂದು ವಾರಕ್ಕೆ 2,500 ರೂಪಾಯಿ ಕೊಟ್ಟಂಗಾಗುತ್ತೆ. ಅವರ ಜೀವನ ಸುಧಾರಣೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ. ಆದ್ದರಿಂದ ಕರ್ನಾಟಕ ರಾಜ್ಯ ಸರ್ಕಾರವನ್ನು ನಾವು ಇದನ್ನು ಒತ್ತಾಯ ಮಾಡ್ತೀವಿ. ಜೊತೆ ಸಾಧ್ಯ ಪಡೆಯಲಿಕ್ಕಾಗತ್ತೆ. ಅದಕ್ಕೆ ಅವರು ಮಂಡಳಿಗೆ ಅರ್ಜಿ ಕೊಟ್ಟಾಗ ಅವರು ಆ ಅರ್ಜಿಯನ್ನು ನಗರಸಭೆಗೆ ಹಸ್ತಾಂತರಿಸಿ, ನಗರಸಭೆಯಲ್ಲಿ ಹೋಗಿ ಅವರು ಅವ್ರ ಮನೆಗೆ ಹೋಗಿ ಇವರು ಏನು ಕೆಲಸ ಮಾಡ್ತಾರೆ ಅಂತೇಳಿ ದೃಢೀಕರಣವನ್ನು ನಗರಸಭೆಯಿಂದ ಪಡೆದುಕೊಂಡು ಅವರಿಗೂ ಸಹ ಇದೇ ಮಾನದಂಡದಲ್ಲಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಈ 10,000 ರೂಪಾಯಿನ, ಈ 2,000 ರೂಪಾಯಿ ಕೊಟ್ಟು ಅದರ ಬದಲಿಗೆ 10,000 ರೂಪಾಯಿ ಅನುದಾನವನ್ನು ಕೊಡಬೇಕಂತೇಳಿ ನಾನು ವಿನಂತಿಸ್ತೇನೆ. ಜೊತೆ ಈಗ 11 ವರ್ಗ ಜನಗಳಿಗೆ ಮಾತ್ರ ಈ 2,000 ರೂಪಾಯಿ ಕೊಡೋ ಯೋಜನೆ ಇದೆ. ಆದ್ದರಿಂದ ಅವರು ನೋಂದಣಿ ಮಾಡ್ಕೊಂಡಿರಬೇಕು. 2,000 ರೂಪಾಯಿ ಕೊಡೋದಕ್ಕೆ ಇದರಲ್ಲಿ ಎಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅವರು ನೋಂದಣಿ ಮಾಡ್ಕೊಂಡಿರಬೇಕು. ಅಲ್ಲಿ ಅವರಿಗೆ ದೃಢೀಕರಣ ಇರಬೇಕು. ಆದರೆ ಮಾತ್ರ ಕೊಡಲಿಕ್ಕೆ ಸಾಧ್ಯ. ಇಲ್ಲಾಂದರೆ ಯಾವ ಕಾರಣಕ್ಕೂ ಅವರು ಅನುದಾನವನ್ನು ಪಡೆಯೋಕ್ಕಾಗೋದಿಲ್ಲ. ಯಾಕಂತೇಳಿದ್ರೆ ಈ 11 ಜನಕ್ಕೆ ಏನು ವರ್ಗದವರಿಗೆ ಕೊಟ್ಟಿದ್ದಾರೆ. ಟೈಲರ್ಗಳು ಎಲ್ಲಾದರೂ ಅವರು ನಗರಸಭೆಯಿಂದ ಲೈಸೆನ್ಸ್ ತೊಗೊಂಡ್ರೆ ಪಡ್ಕೊಳ್ಬೋದು. ಆಮೇಲೆ ಚೋರಿ ಕುರಿ ಯಾರಾದರೂ ನಗರಸಭೆಯಿಂದ ಪರ್ಮಿಷನ್ ತೊಗೊಂಡ್ರೆ ಅವ್ರು ಪಡ್ಕೊಳ್ಬೋದು. ನಂತರದಲ್ಲಿ ಇನ್ನು ಇದು ಬೇರೆ ಬೇರೆ ಜನ ಇರ್ಬೋದು, ಉಳಿಬೋದು. ಆದರೆ ಎಲ್ಲರೂ ಹಣ ಪಡ್ಕೊಳ್ಳೋಕ್ಕೆ ಬರಲ್ಲ. ಯಾಕಂದರೆ ಅವರು ಇದರಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಯಾರು ನೋಂದಣಿ ಮಾಡ್ಕೊಂಡಿರಲ್ಲ. ಹಾಗಾಗಿ ಅವರಿಗೆ 11 ಜನ ವರ್ಗದವರಿಗೆ ಕೊಟ್ಟರು ಸಹ ಅವರಿಗೆ ಹಣ ತಲುಪದೆ. ಆದ್ದರಿಂದ ಅವರನ್ನು ಸಹ ಇದೇ ಮಾನದಂಡದಲ್ಲಿ ಅವರಿಗೂ ಸಹ 10,000 ಕೊಡಬೇಕಂತೇಳಿ ಅನಿಸ್ತೇನೆ. ಜೊತೆಗೆ ಕೆಲವು ವರ್ಗಗಳನ್ನು ಬಿಟ್ಟಾಕಿ 11 ಜನ. ಹಾಗಾಗಿ 100 ಕಟ್ಟೆಗಳನ್ನು ಒಂದು ವಾರ್ಡಿಗೆ ಕೊಟ್ಟರೆ ಸಾಕಾಗೋದಿಲ್ಲ. ಯಾಕಂತೇಳಿದ್ರೆ ಈಗ ಹೊರವಲಯದಲ್ಲಿರ್ತಕ್ಕಂಥ ವರ್ಗಗಳು JP ನಗರ ಇರ್ಬೋದು, ಶ್ರೀನಗರ ಇರ್ಬೋದು, ಶ್ರೀಧರ ನಗರ ಇರ್ಬೋದು, ಅಣಲೆಕೊಪ್ಪ ಇರ್ಬೋದು, ಹೀಗೆ SN ನಗರ ಇರ್ಬೋದು, ಜನಕ್ಕಲ್ಲಿ ಇರ್ಬೋದು, ಆನಂಬಿ ಇರ್ಬೋದು, ಲೋಯ ನಗರ ಇರ್ಬೋದು. ಇನ್ನು ಇಂಥ ವಾರ್ಡ್ಗಳಲ್ಲಿ ತುಂಬ ಕೂಲಿ ಕಾರ್ಮಿಕರು ಹೆಚ್ಚಿರ್ತಾರೆ. SN ನಗರ ಇರ್ಬೋದು, ಕೂಲಿ ಕಾರ್ಮಿಕರು ಇರ್ತಕ್ಕಂಥ ವಾರ್ಡ್. ಗೋಪಾಲ್ಗೌಡ ನಗರ ಇರ್ಬೋದು. ಈ ವಾರ್ಡ್ಗಳಲ್ಲಿ ಹೆಚ್ಚು
ಕೂಲಿ ಕಾರ್ಮಿಕರಿಂದ ಆ ವಾರ್ಡ್ಗಳಿಗೆ ಒಂದೊಂದು ವಾರ್ಡಿಗೆ ಕನಿಷ್ಠ ಒಂದು 300 ಕಿಟ್ಗಳನ್ನು ಆಯಾ ವಾರ್ಡ್ಗಳಿಗೆ ಕೊಟ್ಟರೆ ಅಲ್ಲಿ ಕೂಲಿ ಕಾರ್ಮಿಕರು ಹೆಚ್ಚಿರ್ತಾರೆ. ಆಮೇಲೆ ಈ ಒಳಗೆ ಇನ್ನು ಇರ್ತಕ್ಕಂಥ ವಾರ್ಡ್ಗಳಿಗೆ ಕೊಡಬಾರ್ದು ಅಂತಲ್ಲ, ಅಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಕೂಲಿ ಕಾರ್ಮಿಕರಿಂದ ಅಲ್ಲಿ ಸಹ ಮಾನದಂಡವನ್ನು ನೋಡಿ ಯಾವ ಕೂಲಿ ಕಾರ್ಮಿಕರಿಗೆ ಎಷ್ಟು ಬೇಕಾಗಿ ಕೊಡಬೇಕು. ಹೊರವಲಯದ ವಾರ್ಡ್ಗಳಿಗೆ ಹೆಚ್ಚು ಅನುದಾನ ಕೊಡೋದ್ರ ಮೂಲಕ, ಇದು ಕಿಟ್ಗಳನ್ನು ಕೊಡೋದ್ರ ಮೂಲಕ ಸಾಕರಿಸಬೇಕಂತೇಳಿ ನಮ್ಮ ಮಾನ್ಯ ಶಾಸಕರಿಗೆ ಮತ್ತು ಆಯುಕ್ತರಿಗೆ ವಿನಂತಿಸಿಕೊಡ್ತೇನೆ. ಸಾಗರ ಹಾಗೂ ನಗರಸಭೆಯಲ್ಲಿ ಗೋಷ್ಠಿಯಲ್ಲಿ ಎಸ್ ಗಣೇಶ್ ಹಾಜರಿದ್ದರು. ಸಾಗರದ ಜಂಬಗಾರು ಕೋವಿಡ್ ಕೇರ್ ಸೆಂಟರ್ನಲ್ಲಿ ಗ್ರಂಥಾಲಯವನ್ನು ಪ್ರಾರಂಭಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಗಾಯಕ ಮತ್ತು ನಿವೃತ್ತ ನೌಕರ ಉದಯ್ ಕುಮಾರ್ ಕುಂಸಿ ಮತ್ತು ತಂಡದವರು ಗಾಯನದ ಮೂಲಕ ಕೇರ್ ಸೆಂಟರ್ನಲ್ಲಿ ದಾಖಲಾದ ಸೋಂಕಿತರನ್ನು ರಂಜಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಸ ನಂಜುಂಡಸ್ವಾಮಿ ಮತ್ತು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಮೋಹನ್ ಕೆಎಸ್, ಕರಿಯ ಕಟ್ಟಿ ಸೀರೆ ಕರಿಗೆ ಚಿನ್ನದ ಕುಣಿಗೆ, ಕರಿಯ ಕಟ್ಟಿ ಸೀರೆ ಕರಿಗೆ ಚಿನ್ನದ ಕುಣಿಗೆ, ಕಡೆಗುಡಿಯ ಬ್ಯಾಲೆ ಬರುವವಗೆ ಬಾಳೆ ಬಾಗಿದವು. ಕಡೆಗುಡಿಯ ಬ್ಯಾಲೆ ಬರುವವನ ಚಾಮುಂಡಿ, ಕಡೆಗುಡಿಯ ಬ್ಯಾಲೆ ಬರುವವನ ಚಾಮುಂಡಿ, ಕೊರೆಯೆದ್ದು ಕೈಯ ಮೂಗಿದಾರು ಬಾಳೆ ಬಾಗಿದವು, ಕೈಯ ಮೂಗಿದಾರು ಬಾಳೆ ಬಾಗಿದವು. ನಂತರ ಮಾನ್ಯ ಗೌರವಾನ್ವಿತ ಶಾಸಕರಾದ ಹಾಲಪ್ಪನವರ ಸೂಚನೆ ಮೇರೆಗೆ ಎಲ್ಲ ಮಾಡಬೇಕು ಮತ್ತು ಅಲ್ಲಿರ್ತಕ್ಕಂಥವರು ಬಂದಂಥವರು ಆ ಪುಸ್ತಕಗಳನ್ನು ಮತ್ತು ಹಾಡುಗಳನ್ನು ಕೇಳಬೇಕು ಅನ್ನೋ ದೃಷ್ಟಿಯಿಂದ ಕಲಾವಿದರಾದ ಕುಂಸಿ ನಮ್ಮ ಉದಯ್ ಕುಮಾರು ಹಾಗೂ ಸಂತೋಷ್ ಶೆಟ್ಟಿ ಮತ್ತು ಅಶೋಕ್ ಕುಮಾರ್ ಮತ್ತು ಸತೀಶ್ ಇವರೆಲ್ಲ ನೇತೃತ್ವದಲ್ಲಿ ನಮ್ಮ ರವೀಣವರ ಮುಂದಾಳತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ವಿ. ಕಲಾವಿದರು ಉಚಿತವಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಇದು ಯಾವುದೇ ಇದಕ್ಕೆ ಹಣ ಆಗಲಿ ಯಾವುದೂ ಇಲ್ಲ. ಇವತ್ತು ಲೈಬ್ರರಿಯನ್ನು ಕೂಡ ನಾವು ನಮ್ಮ ಆರೋಗ್ಯ ಇಲಾಖೆ ನೌಕರ ಸಂಘದಿಂದ ಶಾಸಕರ ಸೂಚನೆ ಮೇರೆಗೆ ಪ್ರಾರಂಭ ಮಾಡಿದ್ದೀವಿ. ಮಾನ್ಯ ತಾಲೂಕಾ ವೈದ್ಯಾಧಿಕಾರಿಗಳು ಉದ್ಘಾಟನೆ ಮಾಡಿದ್ದಾರೆ. ದಯಮಾಡಿ ನಮ್ಮ ಬಂಧುಗಳಿಗೆ ಒಂದೆರಡು ಮಾತನ್ನು ಹೇಳಬೇಕು ಅಂತ ಹೇಳಿ ನಾನು ಅಕಸ್ಮಾತ್ ಏನಾದರೂ ಬೇರೆ ಸಮಸ್ಯೆಗಳು ಆ ಥರ ಇದ್ದರೆ ಕೂಡಲೇ ನಂಬರನ್ನು ಏನು ಕೊಟ್ಟಿದ್ದಾರೆ ಅಶೋಕ್ ಕುಮಾರ್ ಮತ್ತು ಇವರು, ನೀವು ರವಿ ಅಂತ ತಿಳಿಸಿದರೆ ಸಂಬಂಧಪಟ್ಟಂತೆ ಅವರಿಗೂ ಕೂಡ ಏನು ಸಹಕಾರ ಬೇಕೋ ಅದನ್ನು ಕೂಡ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರಗಳು. ತಾವುಗಳೆಲ್ಲ ನಿಮಗೆ CCC ಕೇಂದ್ರಕ್ಕೆ ಕರ್ಕೊಂಬಂದಿರೋದಕ್ಕೆ ಕೆಲವರಲ್ಲಿ ಅಸಮಾಧಾನ ಇರ್ಬೋದು. ಆದರೆ ಈ CCC ಕೇಂದ್ರಕ್ಕೆ ನಿಮ್ಮನ್ನು ಯಾಕೆ ನಾವು ಕರ್ಕೊಂಬಂದು ಇಲ್ಲಿ ಇಟ್ಟಿದ್ದೀವಿ ಅಂತ ಹೇಳಿದರೆ, ಮೊದಲನೇದಾಗಿ ನೀವು ತಿಳ್ಕೋಬೇಕು, ಕರೋನಾ ಅಂತ ಹೇಳಿ ನೀವು ಯಾರೂ ಹೆದರಬೇಕಾಗಿಲ್ಲ. ಧೈರ್ಯವಾಗಿರಿ. ಬಂದಿರೋ ಕಾಯಿಲೆ ನಿಮಗೆ ಖಂಡಿತ ವಾಸಿ ಆಗೇ ಆಗುತ್ತೆ. ಅರ್ಥ ಆಯ್ತಲ್ಲ? ಕಾಯಿಲೆ ಬಗ್ಗೆ ಹೆದರಿಕೆ ಅನ್ನೋದು ಫಸ್ಟು ಬಿಡಿ. ನೀವು ಧೈರ್ಯವಾಗಿದ್ದರೆ, ಮಾನಸಿಕ ಧೈರ್ಯದ ಮುಂದೆ ಯಾವ ಧೈರ್ಯನೂ ಇಲ್ಲ. ಮಾನಸಿಕವಾಗಿ ಧೈರ್ಯವಾಗಿ ಇದ್ರಿ ಅಂತ ಹೇಳಿದ್ರೆ ಅರ್ಧ ಕಾಯಿಲೆ ವಾಸಿ ಆಗೋಗುತ್ತೆ. ನಾವು ಕೊಡುವಂತಹ ಟ್ರೀಟ್ಮೆಂಟಿಂದ ಅರ್ಧ ಕಾಯಿಲೆ ವಾಸಿ ಆಗುತ್ತೆ. ನನಗೆ ಕರೋನಾ ಕಾಯಿಲೆ ಬಂದಿದೆ, ನನಗೆ ಏನಾಗ್ಬಿಡುತ್ತೋ ಏನೋ ಅಂತ ಆತಂಕ ನಿಮಗೆ ಯಾರಲ್ಲೂ ಇರೋದು ಬೇಡ. ಆತಂಕವನ್ನು ಫಸ್ಟ್ ಏನು ಮಾಡಿ ಅಂತ ಹೇಳಿದ್ರೆ ದೂರ ಮಾಡ್ಕೊಳ್ಳಿ. ಧೈರ್ಯವಾಗಿರಿ. ಧೈರ್ಯವಾಗಿರೋದ್ರ ಜೊತೆಗೆ ನಿಮಗೆ ಒಂದೇ ರೂಮ್. ನಗರಸಭೆ ಸದಸ್ಯ ಸಂತೋಷ್ ಶೇಟ್, ಬಿಜೆಪಿ ತಾಲೂಕು ಉಪಾಧ್ಯಕ್ಷ BT ರವೀಂದ್ರ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಮತ್ತು ವಸ್ತುನಿಷ್ಠ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.